ಹೇ ಗೈಸ್, ವೆಲ್ಕಮ್ ಟು ಅ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಸಂಡೇ ಅಲ್ಲ, ಹಾಗೆ ಬ್ರದರ್ ಇದ್ದಾನೆ, ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ಟೈಮ್ ನೋಡ್ತಾ ಇರ್ಬೋದು, 1:27 ಆಗಿದೆ. ಮಧ್ಯಾಹ್ನ ಹೆವಿ ಬಿಸಿಲಿದೆ ಗೈಸ್. ಇವತ್ತು ನಮಗೆ ಬೆಳಗಿನ ಕೆಲಸ ಅಂದರೆ ಇವತ್ತು ನಾವು ಬೆಳಗ್ಗೆನೇ ಹಪ್ಪಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಸ್ವಲ್ಪ ಅವಾಗಷ್ಟೇ ನಮ್ಮದು ಕೆಲಸ ಎಲ್ಲ ಮುಗಿದು ಸ್ನಾನ ಮಾಡಿ ಊಟ ಮಾಡಿ ಆದದಷ್ಟೇ. ಹಾಗೆ ಇವಾಗ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವ್ಲಾಗಿಗೆ ನಿಮ್ಮೆಲ್ಲರನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ ಗೈಸ್, ಇದು ನಾವು 2ನೇ ಸಲ ಮಾಡಿದ್ವಿ ಅಲ್ಲ, ಅದೆಲ್ಲ ಒಣಗಿದೆ ನೋಡಿ ಹೇಗೆ ಆಗಿದೆ ಅಂತ. ಇದು ನೋಡಿ, ಇದು ನಾವು ಇವತ್ತು ಮಾಡಿದ್ದು. ಇಲ್ಲಿ ಮೇಲೆ ನೋಡಿ ಗೈಸ್, ಇದೆಲ್ಲ ಕಾಯಿ. ಅಲ್ಲಿ 2-3 ಏನು ಕಾಣ್ತಾ ಇದೆ ಹಣ್ಣಾಗಿದ್ದು. ಮೊನ್ನೆ ನಾವು 15 ದಿನ ಕೊಯ್ದು ನಾವು ಕೊಟ್ವಿ. ಹಾಗೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ. ಹೇಗಾದರೂ ಮಂಗಗಳೆಲ್ಲ ವೇಸ್ಟ್ ಮಾಡ್ತದೆ, ಆದರೂ ಮೊನ್ನೆ ನಮಗೆ ಒಂದು 15 ಸಿಕ್ಕಿದೆ. ಇಲ್ಲಿ ನೋಡಿ 2 ತೆಂಗಿನಕಾಯಿ ಬಿದ್ದಿದೆ. ತುಂಬ ದಿವಸ ಆಯ್ತು ಈ ಕಡೆ ನಾನು ಬರದೆ. ನಾನೆನಿಸಿದ್ದೆ ದೂರದಿಂದ ನೋಡುವಾಗ 2 ನನಗೆ ಕಂಡಿತ್ತು. ಇವಾಗ ನೋಡಿ ಇಲ್ಲಿ ಈಚೆ ಸಹ ತುಂಬ ಇದೆ, ಅಲ್ಲಿ ಕೆಳಗೆ 2 ಇದೆ. ಇದು ಮೊನ್ನೆ ಅಪ್ಪ ಬಾವಿಗೆ ಈ ಥರ ಕವರ್ ಮಾಡಿದ್ದು. ಅಂದರೆ ಬೆಕ್ಕುಗಳೆಲ್ಲ ಈ ಸೈಡೆಲ್ಲ ಓಡಾಡ್ತಾ ಇರ್ತದೆ, ಅದು ಎಲ್ಲಾದರೂ ಕೆಳಗೆ ಬಿದ್ದೋದ್ರೆ ನಮಗೆ ಗೊತ್ತಾಗಲ್ಲ. ಹಾಗೆ ಈ ಥರ ಅಪ್ಪ ಕವರ್ ಮಾಡಿದ್ದಾರೆ. ಇವಾಗ ನಾವು ಅಲ್ಲಿದ್ದ ತೆಂಗಿನಕಾಯಿ ತರುವ. ನೋಡಿ ಗೈಸ್, ಇಷ್ಟು ಸಿಕ್ಕಿದೆ. ಇವಾಗ ಮಳೆ ಬರ್ತದಂತ, ಮಳೆ ಬರುವ ಹಾಗೆ ಆಗಿದೆ, ಮೋಡ ಆಗಿದೆ. ಹಪ್ಪಳ ಬೇರೆ ನಾವು ಹೊರಗೆ ಬಿಸಿಲಿಗೆ ಇಟ್ಟಿದ್ದೇವೆ, ಮಳೆ ಬಂದರೆ ಹೋಯಿತು. ಗೈಸ್, ಇವತ್ತು ಸಂಡೇ ಆಗಿ ಒಂದು ರೀಲ್ಸ್ ಸಹ ನಾನು ಮಾಡಲಿಲ್ಲ. ಅಂದರೆ ನನಗೆ ಬೆಳಗ್ಗೆನೇ ಒಂಥರ ಮೂಡ್ ಆಫ್ ಆಗಿತ್ತು. ಅದಕ್ಕೋಸ್ಕರ ನನಗೆ ಏನು ಮಾಡೋದೇ ಬೇಡ ಅಂತ ಅನಿಸ್ತಾ ಇತ್ತು. ಆದರೆ ಇವಾಗ ನಾನು ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂದರೆ ವ್ಲಾಗ್ ಸಹ ಮಾಡೋ ಮೂಡಲ್ಲಿ ಇರಲಿಲ್ಲ. ಆದರೆ ಸಂಡೇ ಮಾತ್ರ ಮೊಬೈಲ್ ಸಿಗೋದು, ಸೊ ಅದಕ್ಕೋಸ್ಕರ ಮಾಡ್ತಿರೋದು ಅಷ್ಟೇ.
ಇಲ್ಲಾಂದರೆ ನನಗೆ ಇಷ್ಟನೇ ಇಲ್ಲ, ಏನು ಗೊತ್ತಿಲ್ಲ. ಮತ್ತು ಬೆಳಗ್ಗೆಯಿಂದ ಕೆಲಸ ಇತ್ತಲ್ಲ ಮನೆಯಲ್ಲಿ, ಹಾಗೆ ಆದರೂ ಸಹ ನಾನು ಸ್ವಲ್ಪ ಟೈಮ್ ತಗೊಂಡು ಯಾಕಾದರೂ ಮಾಡ್ತಾ ಇದ್ದೆ. ಬಟ್ ನನಗೆ ಮೂಡ್ ಇಲ್ಲ ಗೈಸ್. ಇವತ್ತು ಏನಾಗಿದೆ ಅಂತ ನನಗೇನೆ ಗೊತ್ತಿಲ್ಲ. ನೋಡಿ ಮೋಡಾಗಿದೆ, ಇವಾಗ ಬರ್ತದಂತ. ಗೈಸ್ ಫೈನಲಿ ಮಳೆ ಬಂತು. ಹಾಗೆ ಹಪ್ಪಳವನ್ನೆಲ್ಲ ಒಳಗೆ ಇಟ್ಟಿದ್ದೇವೆ ಬೇಗ ಬೇಗ.